ಹಲೋ ಆಲ್. ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರುವಂಥದ್ದು ತುಂಬಾ ಶಕ್ತಿಶಾಲಿಯಾಗಿರುವಂಥ ದೇವರು, ಅದೇ ಹನುಮಾನ್. ಹನುಮಾನ್ ಅಂತಂದ ತಕ್ಷಣ ನಮಗೆ ರಾಮಾಯಣ ನೆನಪಾಗುತ್ತೆ. ಯಾಕೆ ಅಂತಂದರೆ ರಾಮಾಯಣದಲ್ಲಿ ಪೂರ್ತಿಯಾಗಿ ರಾಮನ ಬಗ್ಗೆ ಇದ್ದರೂ ಕೂಡ ರಾಮನ ಜೊತೆಗೆ ಸದಾ ಇರುವಂಥ ವ್ಯಕ್ತಿನೇ ಹನುಮಾನ್. ಹನುಮಾನ್ ಅಂತ ಅಂದಾಗ ನಮಗೆ ರಾಮಾಯಣ ಎಲ್ಲ ಕಡೆಯೂ ಕಾಣಿಸುತ್ತೆ. ರಾಮಾಯಣದಲ್ಲಿ ಹನುಮಾನ್ ಇಲ್ದಂಗೆ ರಾಮಾಯಣ ಸಂಪೂರ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಈ ಒಂದು ರಾಮಾಯಣದಲ್ಲಿ ಹನುಮಾನ್ ಹೇಗೆ ರಾಮನ ಭಕ್ತ ಆಗಿದ್ದ, ಏನಕ್ಕೆ ಹನುಮಾನೇ ಜಾಸ್ತಿ ಎಲ್ಲರಿಗಿಂತ ದೊಡ್ಡ ಭಕ್ತ ಅಂತ ಅನ್ನಿಸ್ಕೊಳ್ತು, ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹನುಮಾನ್ ಬಂದು ಹಿಂದೂ ದೇವರು. ಹನುಮಾನಿನ ದೇಹ ನಾವು ನೋಡೋದಾದ್ರೆ ಅರ್ಧ ಮಂಗನ ದೇಹ ಇದೆ, ಹಾಗೆ ಅರ್ಧ ಮನುಷ್ಯರ ಜೀವ ಥರ ಇದೆ. ಎರಡೂ ಮಿಕ್ಸ್ಚರ್ ಆಗಿ ಹನುಮಾನ್ ಇರೋದು. ಹನುಮಾನ್ ಎಲ್ಲರಿಗಿಂತನೂ ಅಷ್ಟೇ ಅತಿ ದೊಡ್ಡ ರಾಮನ ಭಕ್ತ ಅಂತ ಹೇಳ್ಬೋದು. ಯಾವಾಗಲೂ ರಾಮ ಎಲ್ಲಿರ್ತಾನೆ ಹನುಮಾನಲ್ಲಿ ಇದ್ದೇ ಇರ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ನಮ್ಮ ರಾಮಾಯಣದಲ್ಲಿ ಕೂಡ ಅಷ್ಟೇ, ಸೀತೆನ ಕಾಪಾಡುವಾಗ ರಾಮನ ಕೈವಾಡ ಅದರೊಳಗೆ ಇಷ್ಟಿತ್ತು, ಅಷ್ಟೇ ಹನುಮಾನನ ಕೂಡ ಕೈವಾಡ ಇತ್ತು, ಅಷ್ಟೇ ಅವನು ಕೂಡ ಸಹಾಯ ಮಾಡಿದ್ದಾನೆ ಸೀತೆಯನ್ನು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರೋದ್ರೊಳಗೆ. ಹನುಮಾನ್ ಹುಟ್ಟಿದ್ದು ಎಲ್ಲಿ, ಅವರ ತಂದೆ ತಾಯಿಯ ಹೆಸರೇನು ಅಂತ ತಿಳ್ಕೊಳ್ಳೋಣ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಫ್ ಹನುಮಾನ ನಾವು ನೋಡೋದಾದರೆ, ಹನುಮಾನ್ ಬಂದ್ಬಿಟ್ಟು ಕೇಸರಿಯ ಮಗ. ಕೇಸರಿ ಬಂದ್ಬಿಟ್ಟು ಒಬ್ಬ ವಾನರ ಆಗಿರ್ತಾನೆ. ಹಾಗೆ ಇದೇ ಹನುಮಾನ್ ಇವರ ತಾತ ಬೃಹಸ್ಪತಿ, ಅವರು ಸುಮೇರುವಿನ ರಾಜ ಆಗಿರ್ತಾರೆ. ಹಾಗೆ ಹನುಮಾನಿನ ತಾಯಿ ಬಂದ್ಬಿಟ್ಟು ಅಂಜನಾ ಅಂತ. ಅಂಜನಾ ಅಪ್ಸರೆ ಆಗಿರ್ತಾಳೆ. ಹಾಗೆ ಅವರಿರೋದು ಸ್ವರ್ಗಲೋಕದಲ್ಲಿ. ಆದರೆ ಕೆಲವೊಂದು ಶಾಪಗಳಿಂದ ಅಂಜನಾ ಒಂದಿಷ್ಟು ಶಾಪಗಳಿಂದ ಭೂಮಿ ಮೇಲೆ ಬಂದು ವಾಸ ಮಾಡುವಂಥ ಒಂದು ಸಂದರ್ಭ ಬರುತ್ತೆ. ಅಂಜನಾ ಮತ್ತು ಕೇಸರಿ ಇಬ್ಬರಿಗೂ ಕೂಡ ಅಷ್ಟೇ 12 ವರ್ಷಗಳ ಕಾಲದಿಂದಲೂ ಅವರು ತಪಸ್ಸು ಮಾಡ್ತಾ ಇರ್ತಾರೆ, ಅವರಿಗೆ ಒಂದು ಮಗು ಬೇಕು ಅಂತ. ಅವ್ರ ಮದುವೆ ಆಗಿ ಎಷ್ಟು ವರ್ಷಗಳಾದರೂ ಅವ್ರಿಗೆ ಮಗು ಆಗಿರೋದಿಲ್ಲ. ಆ ಕಾರಣದಿಂದ 12 ವರ್ಷ ತಪಸ್ಸು ಆದಮೇಲೆ ಅವರಿಗೆ ಒಂದು ಮಗುವಿನ ವರದಾನ ಆಗುತ್ತೆ, ಅದೇ ಶಿವನಿಂದ. ಶಿವ ವರದಾನ ಮಾಡಿರೋದ್ರಿಂದ ಅದೇ ಮಗು ಹನುಮಾನ್ ಆಗಿ ಹುಟ್ಟೋದು. ಇಲ್ಲಿಗೂ ಕೂಡ ಅಷ್ಟೇ, ಕೆಲವೊಂದು ಸರಿ ಹೇಳ್ತಾರೆ ಹನುಮಾನ್ ಶಿವನ ರೂಪನೇ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಶಿವನೇ ಅಂಜನಾಗೆ ಮತ್ತು ಕೇಸರಿಗೆ ಈ ಒಂದು ಮಗುವಿನ ವರವಾಗಿ ಕೊಟ್ಟಿರೋದ್ರಿಂದ ಶಿವನ ಇನ್ನೊಂದು ರೂಪನೇ ಹನುಮಾನ್ ಅಂತ ಹೇಳ್ತಾರೆ. ಇಲ್ಲಾಂತಂದರೆ ಶಿವನ ಒಂದು ಪರಿಚಾಯಿನೇ ಈ ಹನುಮಾನ್ ಅಂತ ಕೂಡ ಹೇಳ್ಬೋದು. ಆದರೆ ಇನ್ನೊಂದಿಷ್ಟು ನಾವು ಪುರಾಣಗಳ ಪ್ರಕಾರ ನೋಡೋದಾದರೆ ಇದಕ್ಕೆ ಇನ್ನೊಂದು ಕಥೆನೇ ಹೇಳ್ತಾರೆ. ಅದ್ರ ಪ್ರಕಾರ ನಾವು ನೋಡೋದಾದರೆ ಇಲ್ಲಿ ಒಂದು ಸತಿ ಏನಾಗ್ತಾ ಇರುತ್ತೆ ಅಂದರೆ, ರಾಮ ಮತ್ತು ಹನುಮಾನ್ ಇಬ್ಬರೂ ಕೂಡ ಅಷ್ಟೇ ಒಂದೇ ಸಮಯದಲ್ಲಿ ಹುಟ್ಟಿರೋದು ಅಂತ ಕೂಡ ಹೇಳ್ತಾರೆ. ಇಲ್ಲಿ ರಾಮನ ತಂದೆ ಅವರು ದೇವರಿಗೆ ಬೇಡ್ಕೊತಾ ಇರ್ತಾರಂತೆ, ಅವ್ರಿಗೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಮಕ್ಕಳಾಗುತ್ತೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರು ದೇವರಿಗೆ ಬೇಡ್ಕೊತಾ ಇರ್ತಾರೆ. ಅವರ ಮಕ್ಕಳ ಬಗ್ಗೆನೇ ಅವರು ಬೇಡ್ಕೊಳ್ಳೋ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಅಂಜನ ಕೂಡ ಅಷ್ಟೇ ದೇವರಿಗೆ ವರದಾನ ಕೊಡು ಅಂತ ಬೇಡ್ಕೊತಾ ಇರ್ತಾಳೆ. ಈ ಒಂದು ಸಂದರ್ಭದಲ್ಲಿ ದೇವ್ರು ಏನು ಮಾಡ್ತಾನೆ, ಅವನು ಒಂದು ವರನ ಇಬ್ಬರಿಗೂ ಕೊಡ್ತಾನೆ. ಆ ವರ ಪಾಯಸದ ರೂಪದಲ್ಲಿ ಬರುತ್ತೆ. ಅಂದರೆ ಆ ಒಂದು ಪಾಯಸನ ಅವರ ಇಬ್ಬರು ಹೆಂಡತಿರು ತಿನ್ನಬೇಕು ಅಂತ. ಅದೇ ಸಂದರ್ಭದಲ್ಲಿ ರಾಮನ ತಾಯಿ ಕೂಡ ಅಷ್ಟೇ ಆ ಪಾಯಸನ ತಿಂತಾಳೆ. ಆ ಪಾಯಸನ ತಿಂದು ಆದಮೇಲೆ ರಾಮ ಮತ್ತು ಅವರ ಸಹೋದರರು ಕೂಡ ಅವರಿಗೆ ಹುಟ್ಟೋದು. ಇದೇ ಸಂದರ್ಭದಲ್ಲಿ ದೇವರು ಯಾರಿಗೂ ಭೇದ ಭಾವ ಮಾಡದೆ ರಾಮನ ತಂದೆ ಹೇಗೆ ವರ ಕೇಳಿದ್ರು ದೇವರು ವರ ಕೊಟ್ಟ, ಹಾಗೆ ಅಂಜನಿ ಕೂಡ ಅಷ್ಟೇ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ಲು ದೇವರಿಗೆ ಸತತವಾಗಿ. ಅಂಜನಿ ಕೂಡ ಅಷ್ಟೇ ಆ ಪಾಯಸ ಸಿಗುತ್ತೆ. ಬಟ್ ಹೇಗೆ ಅಂತ ಅಂದರೆ, ಅದು ವಾಯುವಿನ ರೂಪದಲ್ಲಿ ಪಾಯಸ ಬರೋದು, ಅಂದರೆ ಗಾಳಿಯಿಂದ ಬರುತ್ತೆ. ಆ ಗಾಳಿಯಿಂದ ಬಂದಿರುವಂಥ ಪಾಯಸನ ಅಂಜನಿ ತಿಂತಾಳೆ. ಅಂಜನಿ ತಿಂದು ಆದಮೇಲೆ ಅವಳಿಗೆ ಮಗು ಹುಟ್ಟುತ್ತೆ. ಅದೇ ಒಂದು ಗಂಡು ಮಗು, ಅದು ಹನುಮಾನ್ ಆಗು ಹುಟ್ಟೋದು. ಅಂಜನಿ ಕೂಡ ಅಷ್ಟೇ, ಇವಾಗ ಹನುಮಾನ ನಾವು ಹೇಗೆ ನೋಡ್ತೀವಿ ಅಲ್ವಾ, ಅರ್ಧ ಮಂಗನ ರೂಪದಲ್ಲಿ ಅರ್ಧ ಮನುಷ್ಯರ ರೂಪದಲ್ಲಿ, ಅದೇ ಥರ ಅಂಜನಿ ಕೂಡ ಇದ್ದಿತ್ತು. ಅಂಜನಿ ಹೇಗಿದ್ಲು ಅದೇ ಥರ ಹನುಮಾನ್ ಹುಟ್ಟಿದ್ದು. ಈ ಒಂದು ಕಾರಣದಿಂದ ವಾಯು ಏನಂತಾನೆ ಅಂದರೆ, ನಾನು ನಿನಗೆ ಪಾಯಸ ಕೊಡ್ತೀನಿ, ನಿನಗೆ ಮಗು ಕೂಡ ಹುಟ್ಟುತ್ತೆ, ಆದರೆ ಈ ಮಗುವಿನ ತಂದೆ ನಾನಾಗಿರ್ತೀನಿ. ಅಂದರೆ ಹನುಮಾನ ನಾವು ವಾಯುವಿನ ಮಗು ಅಂತ ಕೂಡ ಕರಿಬೋದು. ಇದೇ ಥರ ಒಂದು ಕಡೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನನ ಜನ್ಮ ಆದರೆ ಇನ್ನೊಂದು ಕಡೆ ಹನುಮಾನ್ನ ಕೂಡ ಜನ್ಮ ಆಗುತ್ತೆ. ಅದಕ್ಕೋಸ್ಕರ ಹನುಮಾನ್ನ ನಾವೆಲ್ಲರೂ ವಾಯುವಿನ ಪುತ್ರ ಅಂತ ಕೂಡ ಕರಿಬೋದು. ಈ ಥರ ಈ ವಾಯುದೇವನ ಪುತ್ರನಿಗೆ ಸಾಕಷ್ಟು ವರಗಳು ಒಲಿದಿದೆ. ಆ ವರಗಳೆಲ್ಲ ಹೇಗೆ ಬಂತು, ಹಾಗೆ ನಾವು ನೋಡೋದಾದರೆ ಹನುಮಾನ್ ತುಂಬ ತುಂಟ ಇದ್ದ ಚಿಕ್ಕವನಿದ್ದಾಗ. ಅವನಲ್ಲಿ ಇನ್ನೋಸೆನ್ಸ್ ತುಂಬಾ ತುಂಬಿತ್ತು. ಆದರೆ ಅವನು ಕೆಲವೊಂದಿಷ್ಟು ತುಂಟತನದಿಂದ ಏನೆಲ್ಲ ಆಗಿದೆ ಈ ನಮ್ಮ ಭೂಮಿಯಲ್ಲಿ ಅಂತ ಕೂಡ ಒಂದಿಷ್ಟು ಚಿಕ್ಕ ಪುಟ್ಟ ಕಥೆಗಳನ್ನ ನಾವು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಬಂದಿದ್ವಿ. ಅದರೊಳಗೆ ಒಂದಿಷ್ಟು ಕಥೆಗಳನ್ನ ನಾನು ಇವತ್ತು ವಿವರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ದಿನ ಏನಾಗುತ್ತೆ, ಹನುಮಾನ್ ಮಲಗಿರ್ತಾನೆ. ತುಂಬ ಒಂದು ಒಳ್ಳೆ ನಿದ್ದೆಯಿಂದ ಎದ್ದೇಳ್ತಾನೆ. ಎದ್ದಾದ ತಕ್ಷಣ ಅವನಿಗೆ ತುಂಬ ಹಸಿವಾಗ್ತಾ ಇರುತ್ತೆ. ಬೆಳಿಗ್ಗೆ
ಹೊರಗಡೆ ಬಂದು ನೋಡಿದಾಗ ಅವನಿಗೆ ಆಕಾಶದಲ್ಲಿ ಒಂದು ದೊಡ್ಡ ಹಣ್ಣು ಕೆಂಪವಾಗಿ ಹೊಳ್ಕೊಂಡು ತೇಲ್ತಾ ಇರೋ ಥರ ಅವನಿಗೆ ಕಾಣುತ್ತೆ. ಅವನಿಗೆ ಅರ್ಥ ಆಗಲ್ಲ ಅದೇನು ಅಂತ. ಆದರೆ ಅವನಿಗೆ ನೆನಪಿರೋದು ಒಂದೇ, ಅವನಿಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಹಾಗೆ ಅವ್ನಿಗೆ ಏನಾದರೂ ಒಂದು ಚೆನ್ನಾಗಿರೋದು ತಿನ್ನೋಕ್ಕೆ ಸಿಗಬೇಕು, ಒಂದು ಹೊಟ್ಟೆ ತುಂಬಬೇಕು ಅನ್ನೋದು ಮಾತ್ರ ಹನುಮಾನ್ ತಲೆಯಲ್ಲಿ ಓಡ್ತಾ ಇರೋವಂಥದ್ದು. ಅದರೊಳಗೂ ಆ ಆಕಾಶದಲ್ಲಿ ನೋಡ್ತಿರುವಾಗ ತುಂಬ ಕೆಂಪದಾಗಿ ಹೊಳಿತಾ ಇರುತ್ತೆ. ಅದನ್ನ ತೊಗೊಂಡು ತಿಂದರೆ ಅದರ ಸೈಜ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿರೋದ್ರಿಂದ ಅದನ್ನ ತಿಂದರೆ ನನ್ನ ಹೊಟ್ಟೆ ತುಂಬುತ್ತೆ ಅನ್ನೋದು ಹನುಮಾನ್ ತಲೆಯಲ್ಲಿ ಇದ್ದಿದ್ದು. ಸೊ ಹನುಮಾನ್ ಏನು ಮಾಡ್ತಾನೆ, ಅವ್ನು ಜಾಸ್ತಿ ಯೋಚನೆ ಮಾಡೋದಿಲ್ಲ, ಆಕಾಶದ ಮೇಲೆ ಹಾರಿ ಅದನ್ನ ಕಿತ್ಕೊಂಡು ತಿನ್ನಕ್ಕೆ ಹೋಗ್ತಾನೆ. ಅದು ಬೇರೆ ಏನೂ ಆಗಿರಲ್ಲ, ನಮ್ಮ ಸೂರ್ಯ ಆಗಿರುತ್ತೆ. ಸೊ ಅವಾಗಷ್ಟೇ ಸೂರ್ಯ ಉದಯವಾಗ್ತಾ ಇರುತ್ತೆ. ಸೊ ಉದಯವಾಗ್ತಾ ಇರುವಾಗ ತುಂಬ ಬಿಸಿಲಿರೋದಿಲ್ಲ. ಅವಾಗ ನಮ್ಗೆ ಗೊತ್ತಿದ್ದರೆ ತುಂಬ ಕಾಮಾಗಿರುತ್ತೆ, ತುಂಬ ಹೊಳಿತಾ ಇರುತ್ತೆ, ಅವಾಗಷ್ಟೇ ಉದ್ಭವ ಆಗ್ತಿರೋದ್ರಿಂದ. ಸೊ ತುಂಬ ಬೆಳಗಿನ ಹೊತ್ತಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ಆ ಥರ ಹನುಮಾನ್ ಕಣ್ಣಲ್ಲಿ ಕಂಡಾಗ ಅದು ಯಾವುದೋ ಹಣ್ಣು ಅಂತ ಹನುಮಾನ್ ಅಂದ್ಕೊತಾನೆ. ಅದನ್ನ ಹಾರಿ ತಿನ್ನೋಕೆ ಹೋಗ್ತಾನೆ. ಸೊ ತಿನ್ನೋಕೆ ಹೋಗೋ ಸಂದರ್ಭದಲ್ಲಿ ಇಂದ್ರದೇವ ಇದನ್ನ ನೋಡ್ತಾನೆ. ಇಂದ್ರದೇವನಿಗೆ ತುಂಬ ಕೋಪ ಬರುತ್ತೆ. ಯಾಕೆಂತಂದರೆ ಸೂರ್ಯ ಇಲ್ಲ ಅಂತಂದರೆ ನಮ್ಮ ಭೂಮಿಯಲ್ಲಿ ಯಾವ ದಿನಚರಿ ಕೂಡ ನಡೆಯೋಕ್ಕಾಗೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಭೂಮಿನೇ ಇರೋದಿಲ್ಲ ಅಂತ ನಾವು ಹೇಳ್ತೀವಿ. ಸೊ ಆ ಥರ ಸಂದರ್ಭದಲ್ಲಿ ಹನುಮಾನ್ ಏನಕ್ಕೆ ಹೋಗ್ಬಿಟ್ಟು ಸೂರ್ಯನ ತಿಂತಾ ಇದ್ದಾನೆ ಅಂತ ಇಂದ್ರನಿಗೆ ತುಂಬ ಕೋಪ ಬರುತ್ತೆ. ತುಂಬ ಕೋಪ ಬಂದು ಇಂದ್ರದೇವ ಹನುಮಾನ್ ಹತ್ರ ಬಂದು ಒಂದು ದೊಡ್ಡದಾಗಿರುವಂಥ ಮಿಂಚನ್ನ ತಗಲಿಸ್ತಾನೆ. ಸೊ ಆ ಮಿಂಚಿನ ರಭಸಕ್ಕೆ ಹನುಮಾನಿನ ಗಲ್ಲ ಏನಿರುತ್ತೆ, ಸೊ ಆ ಗಲ್ಲಕ್ಕೆ ಬಂದು ಅದು ಹೊಡೆಯುತ್ತೆ. ಅದರಿಂದ ಅದು ಪರ್ಮನೆಂಟ್ ಮಾರ್ಕ್ ಕೂಡ ಒಂದು ಬಿಡುತ್ತೆ. ಅಂದರೆ ಒಂದು ಗಾಯ ಆಗಿರುವಂಥ ಮಾರ್ಕ್ ಹನುಮಾನನ ಚಿನ್ನ ಮೇಲೆ ಬಿದ್ದಿರುತ್ತೆ. ಆ ಗಲ್ಲಕ್ಕೆ ಬಡ್ದಾದ್ಮೇಲೆ ಅದೊಂಥರ ಪರ್ಮನೆಂಟ್ ಮಾರ್ಕ್ ಆಗಿ ಉಳಿದ್ಬಿಡುತ್ತೆ. ಆ ಒಂದು ಕಲೆ ಹೋಗೋದಿಲ್ಲ ಹನುಮಾನಿನ ಗಲ್ಲದಿದ್ದ. ಸೊ ಅದನ್ನು ನೋಡಿದಂಥ ವಾಯುದೇವನಿಗೂ ಕೂಡ ಕೋಪ ಬರುತ್ತೆ. ಯಾಕೆಂತಂದರೆ ವಾಯುದೇವನ ಮಗ ಆಗಿರ್ತಾನೆ ಹನುಮಾನ್. ಸೊ ನನ್ನ ಮಗನಿಗೆ ಈ ಥರ ಮಾಡಿದ್ನಲ್ಲ ಅಂತ ವಾಯುದೇವನಿಗೆ ಕೋಪ ಬಂದು ಇಡೀ ನಮ್ಮ ಯೂನಿವರ್ಸಲ್ಲಿ ಇರುವಂಥ ಒಂದು ಗಾಳಿ ಏನು ವಾಯುದೇವ ಕೊಡ್ತಿರ್ತಾನೆ ಅದೆಲ್ಲನೂ ತನ್ನ ಒಳಗೆ ವಶಪಡಿಸ್ಕೊಂಡ್ಬಿಡ್ತಾನೆ. ಈ ಥರ ಮಾಡಾದ ತಕ್ಷಣ ಇಡೀ ಭೂಲೋಕದಲ್ಲಿ ಇರುವಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಎಲ್ಲ ಜಲಚರಿಗಳಿಗೆ ಎಲ್ಲದಕ್ಕೂ ಅಷ್ಟೇ ಉಸಿರಾಡೋಕ್ಕೆ ತೊಂದರೆ ಶುರುವಾಗುತ್ತೆ. ಎಲ್ಲವೂ ಕೂಡ ನರಳಾಡಿ ಸಾಯೋಕ್ಕೆ ಶುರುವಾಗ್ತವೆ. ಸೊ ಈ ಥರ ಸಾಯೋ ಸಂದರ್ಭದಲ್ಲಿ ಇದನ್ನು ಇಂದ್ರದೇವ ನೋಡ್ತಾನೆ. ಸೊ ನಾನು ಈ ಥರ ಹನುಮಾನಿಗೆ ಹೊಡೆತ ಕೊಟ್ಟಿರೋದ್ರಿಂದ ವಾಯುದೇವ ಈ ಥರ ಮಾಡ್ತಿದ್ದಾನೆ ಅನ್ನೋದು ಯಾವಾಗ ಇಂದ್ರದೇವನಿಗೆ ತಿಳಿಯುತ್ತೋ ಅವನು ಅದೇ ಕ್ಷಣ ಬಂದುಬಿಟ್ಟು ವಾಯುದೇವನಿಗೆ ಕ್ಷಮೆ ಕೇಳ್ತಾನೆ. ಈ ಥರ ನಾನು ಮಾಡೋದಿಲ್ಲ, ಅಂದರೆ ಇದಕ್ಕೆ ಆಗೋಗಿದೆ ತಪ್ಪು, ಅದರ ಬದಲಾಗಿ ನಾನು ಹನುಮಾನ್ಗೆ ಸಾಕಷ್ಟು ವರಗಳನ್ನ ಕೊಡ್ತೀನಿ, ಅವನನ್ನು ಶಕ್ತಿಶಾಲಿ ಮಾಡ್ತೀನಿ. ಆದರೆ ಈ ಒಂದು ನೀನು ಏನು ಇವಾಗ ಶಿಕ್ಷೆ ಕೊಡ್ತಾ ಇದೆಯಾ ಅದನ್ನ ವಾಪಸ್ ತಗೋ, ಎಲ್ಲರಿಗೂ ಮತ್ತೆ ವಾಯುನ ಕೊಡು ಅಂತ ಇಂದ್ರದೇವ ಬೇಡ್ಕೊಂಡಾಗ ಅದಾದಮೇಲೆ ವಾಯುದೇವ ಕೂಡ ಅಷ್ಟೇ ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಗಾಳಿ ಕೊಡೋಕ್ಕೆ ಶುರು ಮಾಡ್ತಾನೆ. ಅದಾದಮೇಲಿಂದ ಹನುಮಾನಿಗೆ ಸಾಕಷ್ಟು ವರಗಳು ಬರುತ್ತೆ ಅಂತ ಹೇಳ್ಬೋದು. ಅವನು ಮೊದಲಿನಿಂದ ಏನು ಇದ್ದ ಅದಕ್ಕಿಂತನೂ ಇವಾಗ ಜಾಸ್ತಿ ಪವರ್ಫುಲ್ ಆಗಿ ಹನುಮಾನ್ ಬಂದಿರ್ತಾನೆ. ಸೊ ಇದಾದಮೇಲೆ ಇಂದ್ರದೇವ ಇನ್ನೊಂದು ಏನು ಹೇಳ್ತಾನೆ ಅಂದರೆ, ಇವಾಗ ಇಂದ್ರ ಎಷ್ಟು ಶಕ್ತಿಶಾಲಿಯಾಗಿ ಅವನಿರ್ತಾನೆ ಅಷ್ಟೇ ಶಕ್ತಿಶಾಲಿಯಾಗಿ ಹನುಮಾನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಇಂದ್ರದೇವ ಒಂದೇ ಅಲ್ಲ, ಇನ್ನು ಸಾಕಷ್ಟು ದೇವರುಗಳು ಕೂಡ ಹನುಮಾನ್ಗೆ ವರಗಳನ್ನ ಕೊಡ್ತವೆ. ಯಾವ್ಯಾವ ದೇವರುಗಳು ಯಾವ್ಯಾವ ಥರ ವರಗಳನ್ನ ಕೊಡ್ತವೆ ಅಂತ ಕೂಡ ನೋಡೋಣ. ಸೊ ಮೊದಲನೇದಾಗಿ ನಾವು ನೋಡಿದಾಗ ಅದು ಇಂದ್ರದೇವಂದಾಗಿತ್ತು. ಎರಡನೇದಾಗಿ ಬ್ರಹ್ಮಂದಾಗಿರುತ್ತೆ. ಬ್ರಹ್ಮ ಏನು ಅಂತ ಕೊಡ್ತಾನೆ ಅಂದರೆ, ಹನುಮಾನ್ ಯಾವಾಗ ಬೇಕಿದ್ರೂ ಅಷ್ಟೇ ಅವನಿಗೆ ಯಾವ ಸಮಯದಲ್ಲಿ ಯಾವ ಥರ ಆಗಬೇಕು ಅಂತ ಅನ್ಕೊತಾನೆ, ತುಂಬ ದೊಡ್ಡದಾಗಿ ಬೆಳೆಯೋದು ಅಥವಾ ಎಲ್ಲಾದರೂ ಒಂದಿಷ್ಟು ಸಂದರ್ಭಗಳಲ್ಲಿ ತುಂಬ ಚಿಕ್ಕದಾಗೋದು. ಸೊ ಈ ಥರ ಅವನ ಸೈಜ್ನ ಅವನು ಯಾವ ಥರ ಆದರೂ ವೇರಿ ಮಾಡ್ಕೋಬೋದು ಅಂತ ಬ್ರಹ್ಮದೇವ ವರ ಕೊಡ್ತಾನೆ. ಆಮೇಲೆ ಅಗ್ನಿದೇವ ಕೂಡ ಅಷ್ಟೇ. ಅಗ್ನಿದೇವ ಏನು ಹೇಳ್ತಾನೆ ಅಂದರೆ, ಹನುಮಾನ್ ಯಾವುದೇ ಯುದ್ಧದಲ್ಲಿರಲಿ ಎಲ್ಲೇ ಇರಲಿ ಅವನಿಗೆಲ್ಲೂ ಕೂಡ ಅಷ್ಟೇ ಅಗ್ನಿಯಿಂದ ಯಾವತ್ತೂ ತೊಂದರೆ ಆಗೋದಿಲ್ಲ, ಅಗ್ನಿಯಿಂದ ಯಾವತ್ತೂ ನೋವಾಗಬಾರ್ದು ಅಂತ ಇಲ್ಲಿ ಅಗ್ನಿದೇವ ಕೂಡ ವರ ಕೊಡ್ತಾನೆ. ಇನ್ನೊಂದು ಕಡೆ ವರುಣದೇವ ಕೂಡ ಅಷ್ಟೇ, ಎಲ್ಲೇ ಹೋದರೂ ಏನೇ ಆದ್ರೂ ನೀರಿನಿಂದ ಅವ್ನಿಗೆ ಯಾವತ್ತೂ ತೊಂದರೆ ಆಗಬಾರ್ದು ಅಂತ ವರುಣದೇವ ಆಶೀರ್ವದಿಸಿದ್ರೆ, ಇನ್ನೊಂದು ಕಡೆ ಖುದ್ದಾಗಿ ತನ್ನ ತಂದೆ ಆದಂಥ ವಾಯು ಎಷ್ಟು ಫಾಸ್ಟಾಗಿ ಎಲ್ಲ ಕಡೆ ಹಾರಾಡುತ್ತೆ ಅಷ್ಟೇ ವೇಗವಾಗಿ ಹನುಮಾನ್ ಕೂಡ ಎಲ್ಲ ಕಡೆನೂ ಓಡಾಡೋ ಆಗಲಿ ಅಂತ ವಾಯುದೇವ ಇಲ್ಲಿ ಆಶೀರ್ವದಿಸುತ್ತೆ. ಆದರೆ ನಾನು ಹೇಳಿದೆ ಅಲ್ವಾ ನಿಮ್ಮೆಲ್ಲರಿಗೂ, ಹನುಮಾನ್ ಚಿಕ್ಕವನಿದ್ದಾಗ ತುಂಬ ತುಂಟ ಇದ್ದ ಅಂತ. ಸೊ ಈ ಒಂದು ತುಂಟತನದಿಂದ ಅವನಿಗೆ ಒಂದಿಷ್ಟು ವರಗಳನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಏನಾಗುತ್ತೆ ಅಂದರೆ, ಒಂದು ದಿನ ಹನುಮಾನ್ಗೆ ತನ್ನಲ್ಲಿ ಇಷ್ಟೊಂದು ಪವರ್ ಇದೆ ಅಂತ ಗೊತ್ತಿರಲ್ಲ. ಅಂದರೆ ಈ ಥರ ಎಲ್ಲ ವರಗಳು ಕೊಡ್ತಾರೆ ಅಂತ ಗೊತ್ತಿದ್ರೂ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಎಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅಷ್ಟು ತಿಳ್ಕೊಂಡಿರೋನು ಆಗಿರಲಿಲ್ಲ ಇನ್ನು ಹನುಮಾನ್. ತುಂಬಾ ಇನ್ನೂ ಚಿಕ್ಕವನಿದ್ದ, ಇನ್ನೂ ತುಂಬ ಇನ್ನೋಸೆಂಟ್ ಇದ್ದ ಅಂತ ಹೇಳ್ಬೋದು. ಒಂದಿನ ಏನು ಮಾಡ್ತಾನೆ, ಒಬ್ಬ ವ್ಯಕ್ತಿ ಕೂತ್ಕೊಂಡು ತುಂಬಾ ಧ್ಯಾನ ಮಾಡ್ತಿರ್ತಾನೆ. ಅವನು ದೇವರುಗಳನ್ನ ಒಲಿಸ್ಕೊಳ್ಳೋಕ್ಕೋಸ್ಕರ ತಪಸ್ ಮಾಡ್ತಾ ಇರ್ತಾನೆ. ಈ ಥರ ತಪಸ್ ಮಾಡೋ ಸಂದರ್ಭದಲ್ಲಿ ಹನುಮಾನ್ ಬೇಕು ಅಂತಲೇ ಒಂದಿಷ್ಟು ಕುಚೇಷ್ಟೆ
ಮಾಡ್ತಾನೆ ಅವ್ರ ಜೊತೆಗೆ. ಅವರ ಒಂದು ತಪಸ್ಸನ್ನ ಭಂಗ ಮಾಡ್ತಾನೆ. ಆ ಭಂಗ ಮಾಡಿರೋ ತಪಸ್ಸು ಯಾರು ಮಾಡ್ತಾ ಇದ್ರಲ್ವ, ಸೊ ಅವ್ರಿಗೆ ಕೋಪ ಬಂದು ಅವರು ಹನುಮಾನ್ ಮೇಲೆ ವಾಪಸ್ಸಾಗಿ ಒಂದು ಶಾಪ ಕೊಡ್ತಾರೆ. ಅದೇನು ಅಂತಂದರೆ, ಇವಾಗ ಯಾರೆಲ್ಲ ನಿನಗೆ ಒಂದಿಷ್ಟು ವರಗಳನ್ನ ಕೊಟ್ಟಿದ್ದಾರೆ, ಆ ವರಗಳನ್ನೆಲ್ಲ ನೀನು ಮರ್ತು ಹೋಗಬೇಕು. ಅಂದರೆ ಅದನ್ನೆಲ್ಲ ಉಪಯೋಗಿಸ್ಬೇಕು ಅಂದರೆ ಒಂದು ಶಕ್ತಿ ಗೊತ್ತಿರಬೇಕು, ಒಂದು ಮಂತ್ರ ಗೊತ್ತಿರಬೇಕು. ಸೊ ಅದೆಲ್ಲನೂ ನಿನಗೆ ಮರ್ತು ಹೋಗಲಿ ಅಂತ ಶಾಪ ಕೊಡ್ತಾನೆ. ಅದಾದಮೇಲೆ ಹನುಮಾನ್ ಸಾಕಷ್ಟು ಅವನ ಒಂದಿಷ್ಟು ಪವರ್ಸ್ ಏನೆಲ್ಲ ಇತ್ತು ಅದನ್ನೆಲ್ಲ ಕಳ್ಕೊತಾನೆ. ಅದಾದಮೇಲೆ ಸಾಕಷ್ಟು ವರ್ಷಗಳು ಕಳೆಯುತ್ತೆ. ಸೊ ಹನುಮಾನ್ ಕೂಡ ಅಷ್ಟೇ ಇವಾಗ ದೊಡ್ಡವನಾಗಿದ್ದಾನೆ, ಅವನಿಗೆ ಇವಾಗ ಬುದ್ಧಿ ಬಂದಿದೆ, ಮೆಚ್ಯೂರಿಟಿ ಬಂದಿದೆ. ಸೊ ಇವಾಗ ಒಂದಿಷ್ಟು ಕಷ್ಟಗಳು ಮತ್ತೆ ಹನುಮಾನ್ಗೆ ಶುರು ಆಗುತ್ತೆ. ಇವಾಗ ಏನು ಅಂತಂದರೆ, ನಾವು ಆ್ಯಕ್ಚುಲಿ ಇದನ್ನೆಲ್ಲ ರಾಮಾಯಣದಲ್ಲಿ ಓದ್ತೀವಿ, ಇದನ್ನ ಅದ್ರ ಜೊತೆಗೆ ಸ್ವಲ್ಪ ಕನೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಇವಾಗ ಹನುಮಾನ್ ದೊಡ್ಡವನಾಗಿದ್ದಾನೆ, ರಾಮಾಯಣದ ಕಥೆ ಕೂಡ ಇಲ್ಲಿ ಶುರುವಾಗ್ತಾ ಬಂದಿದೆ. ಇಲ್ಲಿ ಏನಾಗಿದೆ ಅಂತಂದರೆ, ರಾವಣ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವನು ಸೀತೆಯನ್ನು ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿರ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ. ಯಾಕೆ ಅಂತಂದರೆ, ರಾವಣನಿಗೆ ರಾಮನ ಮೇಲಾಗಲಿ ಅಥವಾ ಸೀತೆ ಮೇಲಾಗಲಿ ತುಂಬ ಅಸೂಯೆ ಇರುತ್ತೆ. ಈ ಎಲ್ಲ ಜನತೆ ಕೂಡ ರಾಮನ ತುಂಬ ಇಷ್ಟಪಡ್ತಿರ್ತಾರೆ, ಅದರಿಂದ ಅವನಿಗೆ ರಾಮನ ಮೇಲೆ ಕೂಡ ತುಂಬ ಅಸೂಯೆ ಇರುತ್ತೆ. ಹಾಗೆ ಸೀತೆ ಮೇಲೆ ಕೂಡ ಅಷ್ಟೇ, ಅವಳಲ್ಲಿ ಇರುವಂಥ ಒಂದು ಸೌಂದರ್ಯನ ಕಂಡು ಅವನು ತುಂಬಾ ಸೋತು ಅವಳಿಗೆ ಅವನು ಸೀತೆಯನ್ನು ಇಲ್ಲಿ ವಶಕ್ಕೆ ಪಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಸೊ ಇವಾಗ ರಾಮಾಯಣದಲ್ಲಿ ನಾವು ನೋಡಿದ್ದೀವಿ, ಈ ಒಂದು ಸೀತೆನ ವಾಪಸ್ ಕರ್ಕೊಂಡ್ಬರೋದ್ರೊಳಗೆ ರಾಮ ಮತ್ತು ಹನುಮಾನ್ ಇಬ್ಬರು ಕೂಡ ಕಷ್ಟಪಟ್ಟಿದ್ದಾರೆ ಅಂತ. ಸೊ ಈಗ ಎಲ್ಲರಿಗೂ ಗೊತ್ತು ರಾವಣ ಕರ್ಕೊಂಡು ಹೋಗಿದ್ದಾನೆ ಸೀತೆನ ಅಂತ, ಆದರೆ ಯಾರಿಗೂ ಎಲ್ಲಿ ಕರ್ಕೊಂಡು ಹೋಗಿ ಅವನು ಇಟ್ಕೊಂಡಿದ್ದಾನೆ ಅಂತ ಗೊತ್ತಿರಲಿಲ್ಲ. ಸೊ ರಾಮ ಏನು ಮಾಡ್ತಾನೆ, ಎಲ್ಲರಿಗೂ ಅಷ್ಟೇ ಆಜ್ಞೆ ಕೊಡ್ತಾನೆ ಯಾರ್ಯಾರು ಎಲ್ಲೆಲ್ಲಿ ಹೋಗಿ ಹುಡುಕಬೇಕು ಅಂತ. ಸೊ ಇಡೀ ಇಂಡಿಯಾದಲ್ಲೇ ಅವರು ಕಳಿಸ್ತಾರೆ ಎಲ್ಲೆಲ್ಲಿ ಹೋಗಿ ಹುಡುಕಬೇಕು ಅಂತ. ಅದೇ ಸಂದರ್ಭದಲ್ಲಿ ರಾಮ ಏನು ಮಾಡ್ತಾನೆ, ಹನುಮಾನಿಗೆ ನೀನು ಕೆಳಗಡೆ ಸೌತ್ ಸೈಡ್ ಏನಿದೆ ಆ ಸೌತ್ ಸೈಡಲ್ಲಿ ಹೋಗ್ಬಿಟ್ಟು ನೀನು ಹುಡುಕು ಅಂತ ಹನುಮಾನ್ಗೆ ಹೇಳಿರ್ತಾನೆ. ಹನುಮಾನ್ ಕೂಡ ಅಷ್ಟೇ ರಾಮ ಏನು ಹೇಳ್ತಾನೆ ಅದನ್ನ ಕೇಳ್ತಿರ್ತಾನೆ. ಅವನು ಹೋಗ್ಬಿಟ್ಟು ಹುಡುಕ್ತಾನೆ, ಅವ್ನಿಗೆ ಎಲ್ಲೂ ಸಿಗೋದಿಲ್ಲ. ಸೊ ಅದಾದಮೇಲೆ ಭಾರತದ ಕೊನೆ ಬಾರ್ಡರಿಂದ ದಾಟ್ಕೊಂಡು ಅವನು ಹೋಗಬೇಕು ಅಂದರೆ ಅದು ಭೂಮಿನ ದಾಟಿ ನಾವು ಸಮುದ್ರದ ಸೈಡ್ ಹೋಗಬೇಕು ಅಂತ. ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಭಾರತದಿಂದ ಶ್ರೀಲಂಕಾಗೆ ಹೋಗ್ಬೇಕಂದ್ರೆ ಮಧ್ಯಕ್ಕೆ ಸಮುದ್ರ ಬರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಿಂತ್ಕೊತಾನೆ ಅವನು. ಅವಾಗ ಆ್ಯಕ್ಚುಲಿ ಅವಾಗ ತುಂಬ ಹನುಮಾನ್ಗೆ ನೋವು ಶುರು ಆಗುತ್ತೆ. ಯಾಕೆ ಅಂತಂದರೆ, ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವನಿಗೆ ಸಾಕಷ್ಟು ವರಗಳು ಸಿಕ್ಕಿರುತ್ತೆ ಅವನಿಗೆ. ಆ ವರಗಳೆಲ್ಲ ಇವಾಗಿದ್ದಿದ್ರೆ ಹೇಗಾದರೂ ಉಪಯೋಗಿಸ್ಕೊಂಡು ಅವನು ಭೂಮಿಯಿಂದ ಮತ್ತು ಶ್ರೀಲಂಕಾಗೆ ಹೋಗಿ ಹಾರಿ ಅಲ್ಲಿ ಹುಡುಕ್ಬೋದಿತ್ತು ಸೀತೆನ. ಆದರೆ ಇವಾಗ ಅವನ ಹತ್ರ ಯಾವ ವರಗಳೂ ಇಲ್ಲ. ಅಲ್ಲಿ ನೋಡಿದ್ರೆ ತುಂಬ ದೊಡ್ಡ ಗ್ಯಾಪ್ ಇರುತ್ತೆ ಭಾರತದಿಂದ ಶ್ರೀಲಂಕಾಗೆ ಹೋಗೋದಕ್ಕೆ. ಅವನಿಗೆ ಹಾರ್ಕೊಂಡು ಹೋಗೋಕ್ಕೂ ಆಗಲ್ಲ ಅಥವಾ ಈಜ್ಕೊಂಡು ಹೋಗೋಕ್ಕೂ ಅವನಿಗೆ ಆಗ್ತಾ ಇರೋದಿಲ್ಲ. ಏನು ಮಾಡೋದು ಅಂತ ತುಂಬ ಕೊರಗ್ತಿರ್ತಾನೆ. ಅವನು ದೇವ್ರುಗಳನ್ನೆಲ್ಲ ಸ್ಮರಿಸ್ತಿರ್ತಾನೆ. ಅದೇ ಸಂದರ್ಭದಲ್ಲಿ ಎಲ್ಲ ದೇವರಿಗೂ ಅನಿಸುತ್ತೆ, ಹೌದು ಹನುಮಾನ್ಗೆ ಇವಾಗ ಆ್ಯಕ್ಚುಲಿ ನಮ್ಮ ಹೆಲ್ಪ್ ನಿಜವಾಗ್ಲೂ ಬೇಕಿದೆ. ಯಾಕೆಂತಂದರೆ ಚಿಕ್ಕ ವಯಸ್ಸಲ್ಲಿ ಹುಡುಗಾಟದಿಂದ ಅವನು ಏನೇನೋ ಮಾಡಿ ಎಲ್ಲರ ಮೇಲೆ ಪ್ರಯೋಗ ಮಾಡ್ದ. ಏನಂದರೆ ಅವನು ಕೊಟ್ಟಿರುವಂಥ ವರದಾನನ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ. ಬಟ್ ಆದರೆ ಇವಾಗ ಅವನು ತನಗೋಸ್ಕರ ಅಲ್ಲ, ಬೇರೆಯವ್ರಿಗೆ ಸಹಾಯ ಮಾಡೋದಕ್ಕೋಸ್ಕರ ಅವನಿಗೆ ಬೇಕು ಅಂತ ಅವನು ಅಂದ್ಕೊತಾ ಇದ್ದಾನೆ. ಇವಾಗ ನಾವು ಅವ್ರಿಗೆ ಕೊಡಬೇಕು ಅಂತ ಅವರೆಲ್ಲರೂ ಅಂದ್ಕೊಂಡು ಅವನಿಗೆ ಯಾವ್ಯಾವುದೆಲ್ಲ ವರದಾನ ಹಿಂದೆ ಸಿಕ್ಕಿತ್ತು ಅದನ್ನು ಅವ್ನು ಕಳ್ಕೊಂಡಿದ್ದ, ಅವ್ನಿಗೆ ಇವಾಗ ಮತ್ತೆ ಸಿಗುತ್ತೆ. ಅವನಿಗೆ ಗೊತ್ತಿರೋದಿಲ್ಲ ಈ ಥರ ಆಗುತ್ತೆ ಅಂತ. ಬಟ್ ಎಲ್ಲ ವರದಾನಗಳು ಅವನಿಗೆ ಮತ್ತೆ ಸಿಕ್ಕಿದ ತಕ್ಷಣ ಅವನು ಒಂದೇ ಸತಿ ತುಂಬ ದೊಡ್ಡದಾಗಿ ಬೆಳಿತಾನೆ, ದೊಡ್ಡ ಪರ್ವತ ಆಗ್ತಾನೆ. ಆ ಪರ್ವತ ಆಗಾದಮೇಲೆ ಅವನು ಲಂಕೆಗೆ ಹೋಗ್ತಾನೆ. ಲಂಕೆಗೆ ಹೋಗಾದ್ಮೇಲೆ ಅವ್ನು ನೋಡ್ತಾನೆ ಅಲ್ಲೆಲ್ಲ ರಾವಣನ ಸೈನಿಕರು ಎಲ್ಲರೂ ಒಂದು ದೊಡ್ಡ ರಾಜ್ಯನೇ ಕಟ್ಕೊಂಡಿರ್ತಾರೆ ಅಲ್ಲಿ. ಆ ರಾಜ್ಯನ ನೋಡಾದ ತಕ್ಷಣ ಇಲ್ಲಿ ಹನುಮಾನ್ಗೆ ಗೊತ್ತಾಗುತ್ತೆ, ನಾನು ಈ ಥರ ಹೋದರೆ ಆಗೋದಿಲ್ಲ ಅಂತ. ಅವನು ಒಂದು ಪುಟ್ಟ ಇರುವೆ ಗಾತ್ರದಲ್ಲಿ ಬದಲಾಗ್ತಾನೆ. ಇವಾಗ ಅವನು ಅದರೊಳಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಅವನು ಸೀತೆನ ಮತ್ತೆ ಹುಡುಕೋಕೆ ಶುರು ಮಾಡ್ತಾನೆ. ಈ ಥರ ಹನುಮಾನ್ ಲಂಕೆಗೆ ಹೋಗೋದು. ಸೊ ಹನುಮಾನಿನ ಕಥೆಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ಇನ್ನು ಸಾಕಷ್ಟು ಕಥೆಗಳಿದೆ ಹನುಮಾನ್ದು. ಅವ್ನು ಲಂಕೆಗೆ ಹೋಗಾದ್ಮೇಲೆ ಹೇಗೆ ಸೀತೆನ ಬಿಡಿಸ್ಕೊಂಬಂದ. ಹಾಗೆ ನಾವೆಲ್ಲರೂ ನೋಡಿರೋ ಹಾಗೆ ಹನುಮಾನ್ ನಮ್ಮ ಥರ ಎಲ್ಲ ನಮ್ಮ ಕಲರ್ಸಲ್ಲಿ ಇಲ್ಲ. ಅವನು ಇರೋದೇ ಕೆಂಪು ಕಲರಲ್ಲಿ. ಸೊ ಯಾಕೆ ಆ ಕಲರಲ್ಲಿ ಇದ್ದಾನೆ ಏನು ಅಂತ ಎಲ್ಲ ಇನ್ನೂ ಸಾಕಷ್ಟು ಕಥೆಗಳಿದೆ ಹನುಮಾನ್ ಬಗ್ಗೆ. ಸೊ ಎಲ್ಲ ಕಥೆಗಳನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಇದರ ಒಂದು ಪಾರ್ಟ್ 2 ವಿಡಿಯೋ ಬರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಆ ವಿಡಿಯೋ ಕೂಡ ಇಷ್ಟ ಆಗುತ್ತೆ. ಸೊ ಆ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇದ್ದೀರಿ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.